ವಿಜಯಪುರದ ಗೋಳಗುಮ್ಮಟ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಕಚೇರಿಗೆ ಇಮೇಲ್ ಸಂದೇಶ ರವಾನಿಸಿದ್ದಾರೆ ಕಿಡಿಗೇಡಿಗಳು. ಗುಮ್ಮಟ ಮುಂಭಾಗ ಮ್ಯೂಸಿಯಂನಲ್ಲಿ ಬಾಂಬ್ ಇಡಲಾಗಿದೆ ಅಂತ ಹೇಳಲಾಗಿದೆ. ಟೆರರೈಸರ್ಸ್ ಎಂಬ ಗ್ರೂಪ್ ಹೆಸರಿನಲ್ಲಿ ಈ ಇಮೇಲ್ ಬಂದಿತ್ತು. ಬಾಂಬ್ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಗುಮ್ಮಟ ಸಿಬ್ಬಂದಿ ನೀಡಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದಿಂದ ತಡರಾತ್ರಿ ಗುಮ್ಮಟದಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಹುಸಿ ಬಾಂಬ್ ಕರೆ ಅನ್ನೋದು ಇಮೇಲ್ ಅನ್ನೋದು ಖಚಿತಪಡಿಸಿಕೊಂಡಿದ್ದಾರೆ ಪೊಲೀಸರು. ಇಮೇಲ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಗುಮ್ಮಟ ಪೊಲೀಸರು. ಬಾಂಬ್ ನಿಷ್ಕ್ರಿಯ ದಳದಿಂದ ತಡರಾತ್ರಿ ಅಲ್ಲೇನಾದ್ರೂ ಬಾಂಬ್ ಇರಿಸಲಾಗಿದೆಯಾ, ಈ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ವಿಜಯಪುರ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಈ ಇಮೇಲ್ ಎಲ್ಲಿಂದ ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆಯಾ? ಇದು ಗುಮ್ಮಟಕ್ಕೆ ಮಾತ್ರ ಈ ರೀತಿಯಾಗಿ ಬೆದರಿಕೆ ಬಂದಿರೋದಾ, ಅಥವಾ ಬೇರೆ ಯಾವುದಾದ್ರೂ ಶಾಲಾ ಕಾಲೇಜುಗಳನ್ನ ಅಥವಾ ಬೇರೆ ಯಾವುದಾದ್ರೂ ಭಾಗಗಳನ್ನ ಗುರಿಯಾಗಿಸಿಕೊಂಡು ಇಮೇಲ್ ಮಾಡಿರೋದಾ? ಸಭಾ ಖಂಡಿತವಾಗಿ ಏನಂತಂದ್ರೆ ಇವತ್ತು ರಾಜ್ಯಾದ್ಯಂತ ಏನ್ ಮ್ಯೂಸಿಯಂಗಳಿದ್ದಾವೆ, ಐತಿಹಾಸಿಕ ತಾಣ ಆಗಿರ್ಬೋದು, ಪ್ರವಾಸಿ ತಾಣಗಳಲ್ಲಿ ಏನ್ ಮ್ಯೂಸಿಯಂಗಳಿದ್ದಾವೆ, ಆ ಮ್ಯೂಸಿಯಂಗಳಿಗೆ ಈ ರೀತಿಯಾದಂತಹ ಸಂದೇಶ ರವಾನೆ ಆಗಿರುವಂತದ್ದು. ಅಂದ್ರೆ ತಡರಾತ್ರಿ ಒಂದು ಮೇಲ್ ಟೆರರೈಸರ್ಸ್ ಅನ್ನುವಂತ ಒಂದು ಏನ್ ಮೇಲ್ ಐಡಿಯಿಂದ ಈ ಒಂದು ಬಾಂಬ್ ಇಡಲಾಗಿದೆ ಮ್ಯೂಸಿಯಂನಲ್ಲಿ ಅನ್ನುವಂತ ಒಂದು ಸಂದೇಶವನ್ನ ಇಮೇಲ್ ಮೂಲಕ ಕಳಿಸಲಾಗುತ್ತದೆ. ಆದ್ರೆ ತಡರಾತ್ರಿ ಒಂದು ಮೇಲ್ ಸಿಬ್ಬಂದಿ ಪರಿಶೀಲಿಸಿದ ಸಮಯದಲ್ಲಿ, ಅಂದ್ರೆ ಗೋಳಗುಮ್ಮಟದ ಮ್ಯೂಸಿಯಂನಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮೇಲನ್ನು ಪರಿಶೀಲಿಸಿದ್ರೆ ಇದು ಬೆಳಕಿಗೆ ಬಂದಿರುವಂತ. ಆ ನಂತರ ತಕ್ಷಣವೇ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪೊಲೀಸರಿಗೆ ಮಾಹಿತಿ, ಗೋಳಗುಮ್ಮಟದ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ತಡರಾತ್ರಿ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡಿ ಇದು ಹುಸಿ ಬಾಂಬ್ ಇಮೇಲ್ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿರುವಂಥದ್ದು. ಜೊತೆಗೆ ಇದು ಕೇವಲ ವಿಜಯಪುರದ ಗೋಳಗುಮ್ಮಟದಲ್ಲಿರ್ತಕ್ಕಂಥ ಮ್ಯೂಸಿಯಂಗೆ ಮಾತ್ರ ಈ ರೀತಿಯಾದ ಸಂದೇಶ ಬಂದಿಲ್ಲ. ಇದು ರಾಜ್ಯಾದ್ಯಂತ ಏನ್ ಬಹುತೇಕ ಎಲ್ಲೆಲ್ಲಿ ಪ್ರವಾಸಿ ತಾಣಗಳಿವೆ ಅಲ್ಲಿ ಇರ್ತಕ್ಕಂಥ ಒಂದು ಮ್ಯೂಸಿಯಂಗಳಿಗೆ ಈ ರೀತಿಯಾದಂತಹ ಒಂದು ಹುಸಿ ಬಾಂಬ್ ಕರೆಯ ಒಂದು ಇಮೇಲ್ ಬಂದಿದೆ ಅನ್ನೋದು ಕೂಡ ಈಗ ಮಾಹಿತಿ ಸ್ಪಷ್ಟವಾಗಿದೆ. ಮತ್ತೆ ಜೊತೆಗೆ ಏನಂದ್ರೆ ಇದು ಯಾವ ಮೂಲದಿಂದ ಎಲ್ಲಿಂದ ಈ ಒಂದು ಇಮೇಲ್ ಬಂದಿದೆ ಅನ್ನುವಂಥದ್ದು ಕೂಡ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಒಟ್ಟಿನಲ್ಲಿ ಇದು ಕಳೆದ ಈ ಹಿಂದೆ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂಥ ಶಾಲೆಗೆ ಕೂಡ ಒಂದು ಈ ರೀತಿ ಮೇಲ್ಗಳು ಹೋಗಿದ್ವು. ಈಗ ಮ್ಯೂಸಿಯಂ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಹುಸಿ ಬಾಂಬ್ ಒಂದು ಇಡಲಾಗಿದೆ ಅನ್ನುವಂಥದ್ದು ಕೂಡ ಒಂದು ಇಮೇಲ್ ಸಂದೇಶ ಸಾಕಷ್ಟು ರೀತಿಯಲ್ಲಿ ಕೂಡ ಪ್ರವಾಸಿಗರಲ್ಲಿ ಜೊತೆಗೆ ಏನು ಸಿಬ್ಬಂದಿಯಲ್ಲಿ ಕೂಡ ಆತಂಕ ತಂದಿತ್ತು. ಅದು ಏನು ಪೊಲೀಸರು ಪರಿಶೀಲನೆ ನಡೆಸಿದ ಬಳಿಕ ಇದೊಂದು ಹುಸಿ ಇಮೇಲ್ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಥ್ಯಾಂಕ್ ಯು ರಾಜಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.